ಒಂದು ಸಂದರ್ಭವನ್ನು ಜ್ಞಾಪಕ ಮಾಡ್ಕೊಳ್ತೀನಿ. ನಾನು MSME ಮಂತ್ರಿ ಇದ್ದಾಗ ಖಾದಿ ಕಮಿಷನ್ ನನಗೆ ಬರ್ತಾ ಇತ್ತು. ಆಗ ಒಂದು ಮಾತನ್ನು ಹೇಳಿದರು, ಈ ವಿಲೇಜ್ ಇಂಡಸ್ಟ್ರೀಸ್ಗೆ ಒಂದು ಒತ್ತು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅದರ ಮುಖಾಂತರ ಯುವಕರಿಗೆ ಉದ್ಯೋಗ ಮತ್ತು ಉದ್ಯಮಗಳನ್ನು ಮಾಡುವಂಥ ಕೆಲಸ ಮಾಡಬೇಕು ಅಂತ ಕರೆಸಿ ಹೇಳಿದೆ. ನಾನು ಎಲ್ಲ ಅಧಿಕಾರಿಗಳನ್ನು ಕರೆಸಿ ಮಾತಾಡಿದೆ. 1 ಲಕ್ಷ ಉದ್ಯಮಗಳನ್ನು ತಯಾರು ಮಾಡಿದ್ವಿ. UPA ಸರ್ಕಾರ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್ ಇದ್ದರು. ನಮಗೆ 1 ಲಕ್ಷ ಉದ್ಯಮಗಳಿಗೆ ಸಬ್ಸಿಡಿ 5 ರಿಂದ 25 ಲಕ್ಷ ಕೊಟ್ವಿ. ಅದೇ ರೀತಿ ಬ್ಯಾಂಕ್ಗಳನ್ನು ಕರೆಸಿ MDಗಳನ್ನು ಮಾತಾಡಿ ಅವರಿಗೆಲ್ಲ ಸಾಲ ಸೌಲಭ್ಯಗಳನ್ನು ಮಾಡಿದ್ವಿ. ಒಬ್ಬ ಉದ್ಯಮಿ 8 ಜನಕ್ಕೆ ಕೆಲಸ ಕೊಡೋಕ್ಕಾಗುತ್ತೆ. ಅಂದರೆ ಈ ಭಾರತ ದೇಶದಲ್ಲಿ 8 ಲಕ್ಷ ಕುಟುಂಬಗಳಿಗೆ ಬದುಕುವ ದಾರಿಯನ್ನು ತೋರಿಸುವಂಥದಕ್ಕೆ ಮಾರ್ಗದರ್ಶನ ಕೊಟ್ಟಂಥವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂತೆ. ಇಂಥ ಮಹತ್ತರವಾದ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನಾವು ಅಗಲಿ ಅವರು ಹೋಗಿದ್ದಾರೆ. ನನಗೆ ಬಹಳ ದುಃಖವಾಗಿ ಕೂಡ ಇದೆ. ಅವರಂಥ ಸರಳ ಸಜ್ಜನಿಕೆ ಹೆಸರಾದಂಥವರು, ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದವರು, ಆಡಳಿತ ಮಾಡಿದವರು, ಅವರ ಜೊತೆಯಲ್ಲಿ ಕೆಲಸ ಮಾಡೋದೇ ನಮಗೆ ಸುದೈವವಾಗಿತ್ತು. ಇವತ್ತು ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ, ಅವರ ಕುಟುಂಬಕ್ಕೆ ಮತ್ತು ಇಡೀ ಅವರನ್ನು ಯಾರು ಅನುಯಾಯಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಈ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ.